ಚಿನ್ನಾಭರಣವನ್ನ ಹಿಂದಿರುಗಿಸಿ ಮಾನವೀಯತೆ ಮೆರೆದ ಆಟೋ ಚಾಲಕ. ಕರ್ತವ್ಯ ಮೆರೆದ ಪ್ರಾಮಾಣಿಕ ಆಟೋ ಚಾಲಕನಿಗೆ ವ್ಯಾಪಕ ಮೆಚ್ಚುಗೆ. ಚಿನ್ನ ದುಡ್ಡು ಆಸ್ತಿ ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ. ಕಂಡೋರ್ ಆಸ್ತಿಯನ್ನ ಲಪಟಾಯಿಸಲು ಸ್ಕೆಚ್ ಆಗ್ತಾನೆ ಇರ್ತಾರೆ. ಆದ್ರೆ ಇಲ್ಲೊಬ್ಬ ಆಟೋ ಚಾಲಕ ತನ್ನ ಬಳಿಯೇ ಬಂಗಾರ ಹುಡುಕಿಕೊಂಡು ಬಂದ್ರೂ ಕೂಡ ತಿರಸ್ಕರಿಸಿ ಮಾನವೀಯತೆಯನ್ನ ಮೆರೆದಿದ್ದಾನೆ. ಹೌದು, ಪ್ರಾಮಾಣಿಕರೊಬ್ಬರು ಸುಮಾರು 4 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವನ್ನ ವಾರಸುದಾರರಿಗೆ ಹಿಂದಿರುಗಿಸುವ ಮೂಲಕ ಆಟೋ ಚಾಲಕರೊಬ್ಬರು ಪ್ರಾಮಾಣಿಕತೆ ಮೆರೆದ ಅಪರೂಪದ ಘಟನೆ ಸಾಕ್ಷಿಯಾಗಿದ್ದು ತುಮಕೂರಿನಲ್ಲಿ. ಹಾಸನ ಜಿಲ್ಲೆ ಅರಸೀಕೆರೆ ಮೂಲದ ಗಾಯತ್ರಿ ಎಂಬ ಮಹಿಳೆ ಸಮಾರಂಭಕ್ಕಾಗಿ ನಿನ್ನೆ ತುಮಕೂರಿನ ಕುಂದೂರು ಗ್ರಾಮಕ್ಕೆ ಬಂದಿದ್ರು. ಫಂಕ್ಷನ್ ಮುಗಿಸಿಕೊಂಡು ವಾಪಸ್ ಹೋಗಲು ಆಟೋದಲ್ಲಿ ತುಮಕೂರು ಬಸ್ ನಿಲ್ದಾಣಕ್ಕೆ ತೆರಳಿದ್ರು. ಬಸ್ ನಿಲ್ದಾಣದಲ್ಲಿ ಗಡಿಬಿಡಿಯಾಗಿ ಆಟೋ ಇಳಿದ ಗಾಯತ್ರಿ ಹಾಗೂ ಮತ್ತೊಬ್ಬ ಪ್ರಯಾಣಿಕರು ಬಸ್ ನಿಲ್ದಾಣದ ಒಳಗೆ ಹೋಗ್ತಾರೆ. ಆಟೋ ಚಾಲಕರು ಕೂಡ ಅವರನ್ನ ಇಳಿಸಿ ಸ್ವಲ್ಪ ದೂರ ಹೋದ್ಮೇಲೆ ಆಟೋದಲ್ಲಿ ಬ್ಯಾಗ್ ಇರುವುದು ಪತ್ತೆಯಾಗಿದೆ. ಆಟೋದಲ್ಲಿ ಚಿನ್ನಾಭರಣ ಇರುವುದನ್ನ ಕಂಡು ಆಟೋ ಚಾಲಕ ರವಿಕುಮಾರ್ ಪ್ರಯಾಣಿಕರಿಗಾಗಿ ಸುಮಾರು 2 ಗಂಟೆಗಳ ಕಾಲ ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಪ್ರಯಾಣಿಕರು ಸಿಗ್ಲಿಲ್ಲ. ಆಟೋದವ್ರ ಪಾಪ ಅವರೇ ವಾಪಸ್ ಕೊಟ್ಟಿದ್ದಾರೆ. ದೇವ್ರು ಒಳ್ಳೇದು ಮಾಡಿ, ನಮ್ಮಂತ ಪ್ರಜೆಗಳಿಗೆ ಒಳ್ಳೆ ಮಾದರಿಯಾಗಿರ್ಲಿ ಅಂತ ಹೇಳಿ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ 4:10 ಆಗಿತ್ತು. 4:10ರಿಂದ ಈಗ 4:15ವರೆಗೂ ಟೈಮಿಂಗ್ಸ್ ನೋಡ್ತಾನೆ. ಸರ್ ಫೋನ್ ಮಾಡಿದ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ಬಂದ್ವಿ. ಪೊಲೀಸ್ ಸ್ಟೇಷನ್ಗೆ ಬಂದಾಗ ಈ ಬ್ಯಾಗ್ ಸಿಕ್ಕಿದೆ, ಒಡವೆ ಸಿಕ್ಕಿದೆ, ಬಂತ ನೋಡಿ ಅಂತ ಹೇಳಿ ಫೋನ್ ಮಾಡಿದ್ರು. ಬಂದು ನೋಡಿಕ್ಕೆ ನಮ್ದೇ ಒಡವೆ ಅದು, ಹಾಗಾಗಿ ಅದು ನಮ್ದೇ ಅಂತ ಕನ್ಫರ್ಮ್ ಮಾಡಿ. ಲಗೇಜ್ ಬಿಟ್ಟಿದ್ರು, ಅವರು ನೋಡಿಲ್ಲ ಪಾಪ, ಹಂಗೆ ಹೋಗಿದ್ರು. ನಾನು ಅವ್ರು ಬಿಟ್ಮೇಲೆ ಬಂದು ನೋಡಿದೆ, ಲಗೇಜ್ ಇತ್ತು. ನಾನು 2 ಅವರು ಹುಡುಕಾಡಿದೆ, ಅವರು ನಾನು ಹುಡುಕಾಡಿದ್ದಾರೆ. ಲಾಸ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಅನ್ಕೊತಾರೆ. ಎಲ್ಲ ತೆಸ್ಕೊಂಡು ಅಲ್ಲಿರ್ತಾರೆ ಅಂತೇಳಿ ಅಲ್ಲಿಗೆ ಹೋಗ್ಬಿಟ್ಟು ಕೊನೆಗೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆ. ಇತ್ತ ಪ್ರಯಾಣಿಕರಾದ ಗಾಯತ್ರಿಗೆ ಎಷ್ಟು ಹೊತ್ತಾದ ಮೇಲೆ ಚಿನ್ನ ಇರುವ ಬ್ಯಾಗ್ ನೆನಪಾಗಿದೆ. ಕೂಡಲೇ ಬಸ್ ನಿಲ್ದಾಣದಿಂದ ಹೊರಬಂದು ಆಟೋಗಾಗಿ ಹುಡುಕಾಟ ನಡೆಸಿದ್ರೂ ಪ್ರಯೋಜನವಾಗಲಿಲ್ಲ. ಹತಾಶರಾಗಿ ಕೊನೆಯದಾಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲು ಬಂದಿದ್ರು. ಅದೇ ವೇಳೆ ಆಟೋ ಚಾಲಕ ರವಿಕುಮಾರ್ ಕೂಡ ಪ್ರಯಾಣಿಕರ ಬ್ಯಾಗ್ ಅನ್ನ ಪ್ರಯಾಣಿಕರಿಗೆ ಒಪ್ಪಿಸಿ ಎಂದು ಪೊಲೀಸ್ ಠಾಣೆಯತ್ತ ಬಂದಿದ್ರು. ಪೊಲೀಸರ ಸಮ್ಮುಖದಲ್ಲಿ ಆಟೋ ಚಾಲಕ ರವಿಕುಮಾರ್ ಬ್ಯಾಗ್ ಕಳೆದುಕೊಂಡ ಗಾಯತ್ರಿಗೆ ತಮ್ಮ ಬ್ಯಾಗ್ ಅನ್ನ ಹಿಂದಿರುಗಿಸಿ ಮಾನವೀಯತೆ ಮೆರೆದಿದ್ದಾರೆ. ಚಿನ್ನ ಇರೋ ತಮ್ಮ ಬ್ಯಾಗ್ ಮರಳಿ ಸಿಕ್ಕಿದ್ದಕ್ಕೆ ಪ್ರಯಾಣಿಕರಾದ ಗಾಯತ್ರಿ ನಿಟ್ಟುಸಿರು ಬಿಟ್ಟಿದ್ದು, ಆಟೋ ಚಾಲಕ ರವಿಕುಮಾರ್ಗೆ ಕೃತಜ್ಞತೆಯ ರೂಪವಾಗಿ ಆಟೋ ಚಾಲಕ ಕೊಂಚ ದುಡ್ಡು ಕೊಡಲು ಮುಂದಾದ್ರು. ಆದರೆ ಆ ಹಣವನ್ನ ಪಡೆಯದೆ ಇದು ನನ್ನ ಕರ್ತವ್ಯ ಎನ್ನುತ್ತಾ ಮತ್ತೊಮ್ಮೆ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಆಟೋ ಚಾಲಕ ರವಿಕುಮಾರ್ನ ಪ್ರಾಮಾಣಿಕತೆಗೆ ಪೊಲೀಸರು, ಸ್ಥಳೀಯರು ವ್ಯಾಪಕ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆಟೋ ಚಾಲಕರು ಸದಾ ದುಡ್ಡು ಪೀಕ್ತಾರೆ, ಬಾಡಿಗೆ ಜಾಸ್ತಿ ಪಡಿತಾರೆ ಎಂದು ಕಿಡಿಕಾರುವ ಜನರ ಮಧ್ಯೆ ಇಂತಹ ಪ್ರಾಮಾಣಿಕ ಆಟೋ ಚಾಲಕ ರವಿಕುಮಾರ್ನ ಪ್ರಾಮಾಣಿಕತೆಗೆ ತುಮಕೂರು ಸೆಲ್ಯೂಟ್ ಹೊಡೆಯಲೇಬೇಕಾಗಿದೆ. ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.